ನೋಡ್ರಿ. ಹಾ ಕಾದಿದೆ. ಓಕೆ, ಈಗ ಕಾದಿದೆ. ಹಾ. ಈಗ ಫಸ್ಟ್ ಅಲ್ಲ ತೆಂಗಿನ ಎಣ್ಣೆ ಹಾಕೋಬೇಕು. ಎಲ್ಲಿ ಇವನ್ಗೆ ಅವಕಾಶ ಕೊಡ್ಬೇಕಾಗುತ್ತೆ ಅಂತ ಬಾಂಡ್ಲಿ ಕಾದಿದೆ ಅಂತ ಹೇಳ್ಬಿಟ್ಟು ಟಾಪಿಕ್ ಡೈವರ್ಟ್ ಮಾಡ್ತಿದ್ರು. ಏನೋ ಒಂದ್ ಪಿಕ್ಚರ್ ಹೀರೋ ಆಗಿದ್ದೀನಿ, ಆಲೆ ಕಾಂಪಿಟೇಷನ್. 2 ಸ್ಪೂನ್ ಪಕ್ಕನಾ? ಹಾ. 1 ಸ್ಪೂನ್, 2 ಸ್ಪೂನ್, ಇನ್ನೊಂದು ಇನ್ನೊಂದು ಅರ್ಧ ಹಾಕಿ. ಫುಲ್ ಆಗ್ಬೇಕು ಅನ್ಸುತ್ತೆ ಐ ಥಿಂಕ್. ಹೌದಾ? ಹಾಕಿ ಹಾಕಿದ್ರೆ ಅವ್ರು ಹೇಳ್ತಿದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಸರ್, ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಅಷ್ಟೊಂದು ಇಷ್ಟ ಜಾಸ್ತಿ ಆಗ್ಬಿಡತ್ತೆ. ಇಲ್ಲ ಇಲ್ಲ, ಅವಲಕ್ಕಿ ಅದು ಹೀರ್ಕೊಂಡ್ಬಿಡುತ್ತೆ. ಬೇಕಾಗಿ ಅವಲಕ್ಕಿ ಹೀರ್ಕೊಳ್ಳುತ್ತೆ ಅದು. ಹಾ Okay. ಓಕೆ, ಸಾಕ? ಸಾಕು, ಆಮೇಲೆ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಇದು ಎಣ್ಣೆ ತುಂಬಾ ಕುದ್ರೆ ಆವಿ ಆಗುತ್ತಾ? ಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲ, ಹಾವಿ ಏನಾಗಲ್ಲ. ಬಟ್ ಏನಾದ್ರೂ ಮಟೀರಿಯಲ್ ಹಾಕಿದ್ರೆ ಅಂದ್ರೆ ಮೆಟೀರಿಯಲ್ ಸಿಮೆಂಟ್ ಕಾಂಕ್ರೀಟ್ ಮೆಟೀರಿಯಲ್ ಸಾಕಿದ್ರೆ ಮನೆ ಆಗ್ಬಿಡತ್ತೆ. ಪ್ರೇಕ್ಷಕ ಮಹಾಪ್ರಭುಗಳೇ, ಗೊಜ್ಜವಲಕ್ಕಿಗೆ ಸಾಸಿವೆ ನೀವು ಮೆಟೀರಿಯಲ್ಸ್ ಎಲ್ಲ ಹುಡುಕ್ಬೇಡಿ. ನಾನು ಕುಕಿಂಗ್ ಮಾಡಬಾರ್ದಿತ್ತು. ಓಕೆ, ಎಣ್ಣೆ ಕಾದಿದೆ ಈಗ ಅನ್ಸುತ್ತೆ. ಹಾ. ಓಕೆ, ಈಗ ಏನ್ ಹಾಕ್ಬೇಕು ಫಸ್ಟ್? ಇದಕ್ಕೆ ಎಣ್ಣೆ ಕಾದಿದ್ಯಾ ಕಾದಿಲ್ವಾ ಅಂತ ಕಾದಿದೆ. ಕಾದಿದ್ಯಾ? ಓಕೆ, ಏನೇನು? ಸಾಸಿವೆ ಸಾಸಿವೆ ಒಂಚೂರು ಹಾಕಿದ್ರೆ ಗೊತ್ತಾಗತ್ತ ಅಂತ. ತಗೊಳ್ಳಿ, ಸ್ಪೂನ್ ತಗೊಳ್ಳಿ. ಇದ್ರಲ್ಲೇ ಹಾಕ್ಬೇಕಾ? ಹಾ. ಅಲ್ಲ ಫಸ್ಟ್ ತೋರಿಸಿ ಫಸ್ಟ್. ಅಷ್ಟಲ್ಲ, ಅಲ್ಲ ನೋಡೋಣ ಕಾದಿದ್ಯಾ ಅಂತ. ಕಾದಿದೆ. ಕಾದಿಲ್ಲ. ಕಾದಿದೆ ಕಾದಿದೆ. ಎಷ್ಟು ಹಾಕ್ಬೇಕು? ಓಕೆ, ಹಾ, ಸಿಡಿಯುತ್ತೆ. ಮೇಡಮ್ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದೆನೇ ಇದ್ದಾರೆ. ಓಕೆ, ನಾನು ಹಾಕ್ತೀನಿ. ಫುಲ್ 1 ಸ್ಪೂನ್ ತಗೊಳ್ಳಿ. ಆಗಿದ್ರೆ ಅಷ್ಟೆಲ್ಲ ಬೇಡ. ಇನ್ನೊಂಚೂರು, ಓಕೆ, ಇನ್ನೂ ಕಡಿಮೆ. ಸಾಕು. ಇನ್ನು ಕಡಿಮೆ ಅಂತೆ. ಓಕೆ, ಇದು ಯಾರು ಮಾಡೋ ಅಡಿಗೆ ಕಾರ್ಯಕ್ರಮ ಇದು? ಅವ್ರು ಮಾಡೋ ಅಡಿಗೆ ಕಾರ್ಯಕ್ರಮ, ನಾವು ಮಾಡೋ ಅಡಿಗೆ ಕಾರ್ಯಕ್ರಮ. ಓಕೆ, ನೀವು ಬೇಗ ಬೇಗ ಹಾಕ್ಬೇಕು. ಹಾ, ಹಾಕಿ. ಅಲ್ಲ ಅದು ಕಾದಿದ್ಯಾ? ಕಾದಿದೆ, ಅದೇನ್ ಚಟ ಕಾದಿದೆ. ಚಟ ಅಂತ ಇಲ್ಲ. ಇಟ್ ಈಸ್ ಸರ್, ಒಂದೆರಡು ಹಾಕಿದ್ರೆ ಚಟ ಚಟ. ಓಕೆ, ಸಾಕು. And then 1 ಸ್ಪೂನ್ ಆಫ್ ದಿಸ್ ನನ್ನ ಕೈಯಲ್ಲಿ ಕೊಡಿ. ಇಷ್ಟ? ಹಾ ಹಾ? ಹಾ, ಸಾಕು. And then ಕಡಲೆಬೇಳೆ, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ. ಇಷ್ಟ? ಓಕೆ, ಇಷ್ಟ? ಹಾ, ಇನ್ನೊಂದು ಸ್ಪೂನ್. ಓಕೆ, ಸಾಕು. And then ಶೇಂಗಾ ಮಿಕ್ಸ್ ಮಾಡ್ಬೇಕಾ? ಹಾ, ಇದು ಮಿಕ್ಸ್ ಮಾಡ್ಬೇಕು ಅಂತ ಇದೆ. ಉರಿನ ಸಣ್ಣ ಮಾಡ್ಕೋಬೇಕು. ಹ್ಮ್. ಓಕೆ, ಇದು And then ಕರಿಬೇವು. ಗೋಲ್ಡನ್ ಕಲರ್ ಬರೋ ತನಕ ಕರಿಬೇವು. ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಹಾಕೋಬಹುದು ತಾನೆ? ನನಗೆ ಕೇಳಿದ್ರೆ ಇಲ್ಲಿ ಹಾಕ್ಬೇಡ್ರಿ, ಆಮೇಲೆ ಹಾಕ್ಬೇಕು. ಇವ್ರಿಗೆ ಹೊಟ್ಟೆ ಹಸ್ತಿದೆ ನಮ್ಮ ಹೀರೋಯಿನ್ಗೆ, ಅದಕ್ಕೆ ಹೌದು, ಬೇಗ 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 ಹಾಕ್ತಾ ಇದಾರೆ ಮಾಡಿ. ಪಾಪ. And then ಅರ್ಶಿನ. ಅದೆಲ್ಲ ಲಾಸ್ಟಿಗೆ ರೀ. ಪ್ರೇಕ್ಷಕ ಮಹಾಪ್ರಭುಗಳು ಕನ್ಫ್ಯೂಸ್ ಆಗಬಾರ್ದು. ಇದು ಗೋಲ್ಡನ್ ಬರೋ ತನಕ, ಗೋಲ್ಡನ್ ಕಲರ್ ಬರೋ ತನಕ. ಓಕೆ ಓಕೆ, ಹಾಗಾ? ಹಾ. ಇದು ಕಡಲೆ ಬೀಜ ಈಗ ಹಾಕೋಬಹುದು ಅನ್ಸುತ್ತೆ. ಹಾಕೋಬಹುದಾ? ಹ್ಮ್. ಹಾಕೋಬಹುದಾ? ಯಾಕಂದ್ರೆ ದೊಡ್ಡ ಅದು ಮಾಡ್ಬೇಡಿ, ನಂತರ ಕತ್ತೋಗ್ಬಿಟ್ರೆ ಅಂತ ನಂಗೆ ಅಷ್ಟೇ. ಕತ್ತೋಗ್ಬಿಟ್ರಲ್ಲ. ಕತ್ತೋಗ್ಬಿಟ್ರೆ ಅದು ನಮ್ ಕಡೆ ಕತ್ತೋಗ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೀದ್ ಬಿಟ್ರೆ ನಾವು ಕತ್ತೋಗ್ಬಿಟ್ರೆ ಅಂತ ನೀನು ಹೇಳೋದು. ನೀವು ಇವ್ರದ್ದು ಕನ್ನಡ ಭಾಷಾ ಜ್ಞಾನ ನಿಮ್ಗೆ ಇನ್ನೂ ತುಂಬಾ ವರ್ಡ್ಸ್ ಇದೆ ಅವ್ರದ್ದು. ನನ್ನ ಕನ್ನಡದಷ್ಟು ಚೆನ್ನಾಗ್ ಕನ್ನಡ ನಿಮ್ದು ಇಲ್ಲ. ಕನ್ನಡ ಹೌದೌದು, ಅದ್ ಖಂಡಿತ. ಆಯ್ತಾ? ಹಾಕಿ. ರೀ, ನೀವ್ ಯಾಕೆ ಹಿಂಗ ಹಾಕ್ತೀರಾ? ಲಕ್ಷ್ಮೀ ಪಟಾಕಿ ಹಚ್ಚಿದಂಗ ಹಚ್ತೀರಲ್ರಿ ನೀವು. ಅಲ್ಲ, ಹಿಂಗ ಹಾಕ್ಬಿಟ್ಟು ಅವ್ರ ಏನಾದ್ರು ಆಶ್ಚರ್ಯವಾಗಿದ್ರೆ ಸಾಕು. ಪ್ರೇಕ್ಷಕ ಮಹಾಪ್ರಭುಗಳೇ, ನಾನು ಜೀವ ಒತ್ತೆ ಇಟ್ಟು ಮಾಡ್ತಾ ಇರೋಂತ ಅಡಿಗೆ, ದಯವಿಟ್ಟು ಇದು ಎಲ್ಲರೂ ಧ್ಯಾನಾಸಕ್ತಿಯಿಂದ ಇದು ನೋಡಿ. ಹಾಕೋಣ? ತಡೀರಿ, ಎಲ್ಲಿ ನಮ್ಮಮ್ಮ ಕಾಣ್ತಾ ಇಲ್ಲ. ಕರಿಬೇವು ಹಾಕೋಣ? ಇದೊಂಚೂರು ಆಗ್ಲಿ, ತಡೀರಿ. ಅಷ್ಟೊಂದು ಮಾತಾಡಿ ಏನಾದ್ರು. ಓಕೆ. ಓಕೆ, ಅದು ಬೇರೆಷ್ಟರಲ್ಲಿ ಹಾ. ಶೂಟಿಂಗ್ ಟೈಮ್ ಅಲ್ಲೂ ಎಷ್ಟೇ ಫನ್ ಇತ್ತಾ? ಹೆಂಗಿತ್ತು? ಓ, ನೆಕ್ಸ್ಟ್ ಲೆವೆಲ್ ಫನ್ ಇತ್ತು. ತುಂಬಾನೇ ಎಂಜಾಯ್ ಮಾಡಿದೀನಿ. ಆಸ್ ಐ ಸೆಡ್, ಸತ್ಯ ಸರ್ದು ಅವ್ರದ್ದು ಫಸ್ಟ್ ಫಿಲ್ಮ್ ಅಲ್ಲಿ ಯಾರ್ಯಾರು ಇದ್ರಲ್ಲ, ಈಗ ಕೂಡ ಅವರೇ ಇದ್ದಾರೆ ಅವ್ರ ಜೊತೆಗೆ. ಅಂಡ್ ದೇ ಹ್ಯಾವ್ ದಿಸ್ ವೆರಿ ಫ್ರೆಂಡ್ಲಿ ಬಾಂಡ್. ಅಂಡ್ ಆ ಗ್ರೂಪಿಗೆ ನೀವ್ ಯಾರೇ ಹೋಗಿ ಎಂಟರ್ ಆದ್ರೂನು ಇಟ್ ಫೀಲ್ಸ್ ಲೈಕ್ ಹೋಮ್. ಅಂದ್ರೆ ನಾವು ಇದು ಹಾಕದ, ಇದು ಹಾಕ್ಲಾ? ನೆಕ್ಸ್ಟ್ ಕರಿಬೇವು ಸೊಪ್ಪು. ಹಾಕಿ. ಚಟ ಚಟ ಮೇಡಮ್. ಅನ್ನತ್ತೆ. ರೇ,
ಕರ್ಬೇವು. ಈ ತರ ಅಡಿಗೆ ಅಲ್ಲ, ಇದನ್ನ ಹಾಕ್ಲೇ ಇಲ್ಲ. ಹಾಕಿ ಹಾಕಿ ಎಲ್ಲ ಹಾಕಿ. ಒಣಮೆಣಸಿನ್ಕಾಯಿ. ಓಕೆ, ಅದ್ರಲ್ಲಿ ಹಾಕ್ಬಾರ್ದಿತ್ತು ಅಂತ. ಆಗ್ತಾ ಇಲ್ಲ ನನ್ನ ಹತ್ರ. ಇದು ನಿಜವಾಗ್ಲೂ ಟೆಲಿಕಾಸ್ಟ್ ಮಾಡ್ತೀರಾ ನೀವು? ಇದು ಏನ್ ಆಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಅರಿಶಿನ ನನಗ್ ಗೊತ್ತಿದೆ, ಅದಕ್ಕೆ ನಾನು ನೆನ್ಪಿಟ್ಕೊಂಡಿನಿ. ಅರಿಶಿನ ಹಾಕ್ತಾ ತಡೀರಿ ಒಂದ್ ನಿಮಿಷ. ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಕಡಲೆ ಬೀಜ, ಅದಾದ ನಂತರ ಕರಿಬೇವು, ಅದಾದ ನಂತರ ಒಣಮೆಣಸಿನ್ಕಾಯಿ, ಅದಾದ್ಮೇಲೆ ನೀವ್ ಯಾಕೆ ಹಂಗೆ ಎದ್ಕೊಂಡು ಆಗ್ತಾ ಇದೀರಾ? ಹಳದಿ ಪೌಡರ್ ಅಂತ Okay. ಮೀನ್ಸ್ ಅರಿಶಿನ ಎಲ್ಲ powder. ಇಲ್ಲಿ ಇಟ್ಟಿರೋದೆಲ್ಲ ಹಾಕಾಗಿದೆ. ಸ್ವಲ್ಪ ಅದು ಉರಿತಾ ಇಲ್ಲಿ. ಹಾ. ಹೇಳಿ ಫನ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಹಿಂಗ ಆಗ್ಬಿಟ್ಟಿಗೆ I actually had too much fun. ಎಷ್ಟೇ ಲೈಕ್ ತುಂಬಾನೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ರು ವಿ ವರ್ ಫ್ರೀ. ಆಸ್ ಅನ್ ಆರ್ಟಿಸ್ಟ್ ಆಗಿರ್ಬೋದು, ಆಸ್ ಅ ಹ್ಯೂಮನ್ ಬೀಯಿಂಗ್ ವಿ ವರ್ ಆಲ್ ಫ್ರೀ. ನಂಗೆ ಮಧ್ಯದಲ್ಲಿ ಹುಷಾರ್ ಕೂಡ ಇರ್ಲಿಲ್ಲ. ಆಗ ಕೂಡ ಲಿಟರಲಿ ದೇ ಹ್ಯಾಡ್ ಟು ಕ್ಯಾನ್ಸಲ್ ದಿ ಶೂಟ್. ತುಂಬಾ ನೆಕ್ಸ್ಟ್ ಲೆವೆಲ್ ಜ್ವರ ನಂಗೆ, ಹೈ ಫೀವರ್. ನಂತರ ಎಲ್ರು ಪಾಪ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿ ನನ್ನನ್ನ ನೋಡ್ಕೊಂಡಿದ್ದಾರೆ. ಅಂಡ್ ಅವ್ರ ಟೀಮ್ ಅನ್ನ ಕೂಡ ಹಾಗೆ ನೋಡ್ಕೊಂತಾರೆ ಎಲ್ಲರೂ. ನಮ್ ಟೀಮ್ ನಾನ್ ನೋಡ್ಕೊಳಲ್ಲ, ನಮ್ ಟೀಮ್ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅದೇ ಓಕೆ ಆಯ್ತು ಅನ್ಸುತ್ತಿದ್ದು. ಹಾ, ಆಫ್ ಇದು- ಮಾಡ್ಬಿಡೋಣ. ಮನೆಗೆ ಹೋಗ್ಬಿಡೋಣ, ಆಫ್ ಮಾಡಿ. ಇಲ್ಲ, ಅಲ್ಲ, ಇದನ್ನ ಆಕ್ಚುಲಿ ಇನ್ನೊಂಚೂರು- ಆಫ್ ಮಾಡ್ಬೇಕು. ಆಕ್ಚುಲಿ ಇನ್ನೊಂಚೂರು ಆಗ್ಲಿ ಆಗ್ಲಿ ತಡಿ. ಕಡಲೆ ಬೀಜ ಇನ್ನೊಂಚೂರು ಇನ್ನೊಂಚೂರು ಆಗ್ಲಿ. ಆಗಿದೆ ಅನಿಸ್ತಿದೆ ನಂಗೆ. ಇಲ್ಲ, ಇಲ್ಲ. ಕತ್ತೋಗುತ್ತೆ ನಂತರ ಮೇಡಮ್, ಹೇಳ್ತೀನಿ. ಯಾರ್ ಕತ್ತು ಹೋಗಲ್ಲ ಇರಿ. ಸೀದೋಗುತ್ತೆ. ಹೋದ್ರೆ ನನ್ ಕತ್ತೆ ಹೋಗ್ಬೇಕು. ಇವಾಗ ನೀವೆಲ್ಲ ಹಾಕಕ್ ಓಡೋಗ್ತಾ ಇದೀರಲ್ಲ. ಅಲ್ಲ ಇದು ನೋಡಿ, ಅದು ಆಲ್ರೆಡಿ ಕಪ್ಪಾಗ್ತಾ ಇದೆ. ಆಗೋಷ್ಟೊತ್ತಿಗೆ ತೆಗಿತೀನಿ. ನಾನ್ ಬೆಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗೊತ್ತಾ? ನಾನು ವೆನ್ ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್, ನಾನು ಡೈರೆಕ್ಟರ್ಗೆ ಯಾವತ್ತೂ ತುಂಬಾ ಕಷ್ಟ ಗೊತ್ತಿಲ್ವಾ? ಟೆನ್ಷನ್ ಕೊಡ್ತಾ ಇರ್ಲಿಲ್ಲ. ಅಲ್ಲ, ಕತ್ತೋಗುತ್ತೆ ಅಂದ್ರೆ ನಮ್ ವ್ಯೂವರ್ಸ್ ಏನ್ ಅನ್ಕೋಬೇಕು? ಏನ್ ಕತ್ತೋಗುತ್ತೆ? ನಾವು ಕತ್ತೋಗುತ್ತೆ ಅಂತಾನೆ ಹೇಳೋದು. ಕತ್ತೋಗುತ್ತೆ ಅಂತ, ಕತ್ತೋಗುತ್ತೆ ಅದು. ಕತ್ತೋಗುತ್ತೆ ಅಂತಂದ್ರೆ ಕಪ್ಪಾಗುತ್ತೆ ಅಂತ, ಎಲ್ಲ ಸೀದೋಗುತ್ತೆ ಅಂತ. ಓಕೆ, ಓಕೆ, ಇದಂತ ಆಫ್ ಮಾಡಿದ್ದಾಯ್ತು. ಈಗ ತುಂಬಾ ರಿಸ್ಕಿ ಜಾಬ್. ಬಿಸಿ ಎಣ್ಣೆಲಿ ಏನೇನ್ ಕರಿಬೇಕೆಲ್ಲ ಕರೆದು ಇವರೆಲ್ಲ ತಪ್ಪಿಸ್ಕೊಂಡು ನನ್ನ ಮುಂದೆ ಬಿಟ್ಟು ಇದೊಂದು ಆಯ್ತು. ಇವಾಗ ವಾಟ್ ನೆಕ್ಸ್ಟ್? ಸೊ ಇದನ್ನ ಬರ್ದು ಬಿಟ್ಟವ್ರೆ. ಇದನ್ನ ಈಗ ಇದಕ್ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಮಿಕ್ಸ್ ಮಾಡಿ ಓಕೆ, ಅಂದ್ರೆ ಅಲ್ಲಿ ಹೋಲ್ಡ್. ಅಲ್ಲಲ್ಲ, ನೀವು ನನ್ ಮೇಲೆ ಹಾಕ್ತೀರಾ? ಇಲ್ಲ ರಿಯಲ್ ಇಡ್ರಿ. ನನಗೆ ನಿಮ್ಮ ಮೇಲೆ ದ್ವೇಷನಾ? ಒಳ್ಳೆ ಕತೆ ಅಲ್ಲ. ಹಾ, ಓಕೆ ಓಕೆ. ಅಂದ್ರೆ ಈಗ ಇದನ್ನ ಇದಕ್ಕೆ ಹಾಕ್ಬಿಡೋದೇನಮ್ಮ? ಅಲ್ಲ, ಹಂಗ I think so. ಹಾಕ್ಬೋದಾ? ಇದು ಬೆಸ್ಟ್. ಓಕೆ ಅಂದ್ರೆ ಈಗ ಇಷ್ಟೊತ್ತು ನೆನ್ಸಿಕೊಂಡಿರುವಂತ ಹೇಳ್ರಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ. ಓಕೆ. ಈಗ ನಾವು ಇದು ಒಗ್ಗರಣೆ ಹಾಕಿದ ಪದಾರ್ಥಗಳು: ಹಾ. ಎಣ್ಣೆ, ಕಡಲೆ, ಉದ್ದಿನಬೇಳೆ, ಶೇಂಗಾ, ಒಣಮೆಣಸು, ಕರಿಬೇವಿನ ಸೊಪ್ಪು, ಮತ್ತೆ ಹಳದಿ ಹಾಕಿ ಇಟ್ಕೊಂಡಿದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗ್ಲೇನೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಅವಲಕ್ಕಿ. ಅದಕ್ಕೆ ಏನೇನ್ ಮಿಕ್ಸ್ ಮಾಡಿದ್ವಿ? ಹುಳಿ, ಬೆಲ್ಲ, ಉಪ್ಪು, ಸಾಂಬಾರ್. ಖಾರ, ಸಾಂಬಾರ್ ಪೌಡರ್, ಆಮೇಲೆ ಅವಲಕ್ಕಿ. ಅದ್ ಮಿಕ್ಸ್ ಮಾಡಿರುವಂತ ಅವಲಕ್ಕಿ ಈಗ ಇದಕ್ಕೆ ಮಿಕ್ಸ್ ಮಾಡೋದು. ಇಷ್ಟ ಆದ್ರೆ ತಿನ್ಬೋದಾ? ಇಲ್ಲ, ಅದಕ್ಕೆ ನಂತರ ಕೊಬ್ಬರಿ. ಅಂದ್ರೆ ಇದು ಸೆಕೆಂಡ್ ಪ್ರೋಸೆಸ್. ಇದು ನೋಡಿ ಪ್ರೇಕ್ಷಕರೇ, ಇದು ಮೂರನೇ ಪ್ರೋಸೆಸ್ ಆಕ್ಚುಲಿ. ಐ ಥಿಂಕ್ ಸೌಂಡ್ ಬರ್ತಾ ಇದೆ ಅಂತ ಅನ್ಕೊಂತೀನಿ, ಸ್ಮೆಲ್ ಬರ್ತಾ ಇದೆ ಅನ್ಕೊಂತೀನಿ. ನಮ್ಮ ಶೆಫ್ ಏನೋ ಸ್ಯಾಂಡಲ್ವುಡ್ ಏಂಜಲ್ ಬೃಂದಾ ಅವರು ಇದನ್ನ ಕೂಡಿಸ್ಬೇಕಾ ಮೇಡಮ್? ಇದನ್ನ ಕೂಡಿಸ್ಬೇಕು. ಇವಾಗ ಈ ಒಗ್ಗರಣೆ ಹಾಕೊಂಡಿರೋದಕ್ಕೆ ಇದೆಲ್ಲ ಕೂಡಿಸ್ಬೇಕಂತೆ. ನೀವು ರೋಡ್ ಸೈಡ್ ಅಲ್ಲಿ ನೋಡಿರ್ತೀರಾ, ಬಾಂಡ್ಲೆಲ್ಲ ಅವ್ರು ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಸೊ ನಾನು ಅವೆಲ್ಲ ಟೇಸ್ಟ್ ಹೋಗುತ್ತೆ, ಹಿಂಗೆಲ್ಲ ಮಾಡಬಾರ್ದು. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸೊ ನಾನು ಅವೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿರೋದ್ರಿಂದ ಈ ಮಿಕ್ಸಿಂಗು ರೋಡ್ ಸೈಡ್ ಅಲ್ಲಿ ಇದೆಲ್ಲ ಮಾಡ್ತಾರಲ್ಲ ಎಗ್ ರೈಸ್ ರುಚಿ ರುಚಿಯಾಗಿ ಅವರಿಗೆ ಅರ್ಪಣೆ ಈ ಮಿಕ್ಸಿಂಗು. ಆಹಾ, ಎಕ್ಸ್ಟ್ರಾಡಿನರಿ ಸ್ಮೆಲ್. ಓಕೆ, ಅದ ನಂತರ ಇದಕ್ಕೆ ಕೊಬ್ಬರಿ ತುರಿ, and then ಒಣ ಕೊಬ್ಬರಿ,
ಒಣ ಕೊಬ್ಬರಿ, ಇದು ಬಿಳಿ ಎಳ್ಳು. ಬಿಳಿ ಎಳ್ಳು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದು, ಅಂಡ್ ಜೀರಿಗೆ ಮತ್ತೆ ಮೆಂತೆ ಮೆಂತ್ಯ ಪೌಡರ್. ಮಾಡಿ ಇಟ್ಕೊಂಡಿರೋದು, ಅದನ್ನೆಲ್ಲ ಇದು ಮುಗೀತು. ಒಗ್ಗರಣೆ ಹಾಕೊಂಡಿರೋದಕ್ಕೆ ಅವಲಕ್ಕಿ ಎಲ್ಲ mix ನಂಗೆ ಮಾಡಿ ನಗಾಡಿ ನಂಗೆ ಧ್ವನಿ ಹೋದಂಗೆ ಅನಿಸ್ತಾ ಇದೆ. ಮೈ ಥ್ರೋಟ್ ಇಸ್ ಪೇನಿಂಗ್. ಅದ್ಭುತವಾಗಿರೋ ರುಚಿಯಾಗಿರೋ ಸ್ಪೆಷಲ್ ಗೊಜ್ಜು ಅವಲಕ್ಕಿ. ಲಾಸ್ಟ್ ಅಲ್ಲಿ ಒಣಕೊಬ್ಬರಿ, ಬಿಳಿ ಎಳ್ಳಿನ ಪುಡಿ ಮತ್ತೆ ಮೆಂತ್ಯ ಮತ್ತು ಜೀರಿಗೆ ಪೌಡರ್ ಮಿಕ್ಸ್ Yes. ಮಾಡ್ಬಿಟ್ಟು ಹಾ. ಲೋ ಸ್ವಲ್ಪ ಬಿಸಿಯಾಗಿ ಇಟ್ಕೊಂಡು ಬಿಸಿ ಇದ್ ಮಾಡ್ತಾ ಇದ್ರೆ ಸ್ವಲ್ಪ ಬಿಸಿಯಾಗಿರತ್ತೆ ಗೊಜ್ಜು ಅವಲಕ್ಕಿ. ಸೊ ಅಂದ್ರೆ ನಿಮ್ಮ ಸಿನಿಮಾದಲ್ಲೂ ಇದೇ ರೀತಿಯಾದಂತಹ ಇರುತ್ತಾ, ಲೈಕ್ ಏನಂತಂದ್ರೆ ಉಪ್ಪು ಹುಳಿ ಖಾರ? ಬಿಕಾಸ್ ಯಾಕಂದ್ರೆ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗ್ತದೆ, ಫುಲ್ ಫನ್ನಿ ಆಗಿ ಹಾಗೇನೆ ಫ್ಯಾಂಟಸಿಯಲ್ಲೆಲ್ಲ ಮೂಡ್ ಬಂದಿದೆ. ಹೌದು. ಸೊ ಟ್ರೈಲರ್ ನೋಡಿದ್ರೇನೆ ಹಂಗ ಅನಿಸ್ತದೆ. ಶೂಟಿಂಗ್ ಲೊಕೇಶನ್ ಅಲ್ಲೆಲ್ಲ ಎಷ್ಟು ಎಂಜಾಯ್ ಮಾಡಿರ್ಬಾರ್ದು ನೀವು ಆರ್ಟಿಸ್ಟ್ಗಳು ಮತ್ತೆ ನೀವೆಲ್ಲ ಶಾರ್ಟ್ಸ್ ಎಲ್ಲ. ಅಲ್ಲ, ಅಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಎಂಜಾಯ್ ಮಾಡುವಷ್ಟು ಟೈಮ್ ಇರ್ಲಿಲ್ಲ. ಅಂದ್ರೆ ಖುಷಿಯಾಗಿ ಶೂಟ್ ಮಾಡಿದ್ವಿ. ಬಟ್ ಅಲ್ಲಿ ಏನಂದ್ರೆ ನಾವು ಹೋದಾಗ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸೀಸನ್. ಅಲ್ಲಿ ಹೆಂಗೆ ಅಂದ್ರೆ ಮಳೆ ಅಂದ್ರೆ ಒಂಥರ ಫೈರ್ ಇಂಜಿನ್ ಅಲ್ಲಿ ನೀರ್ ಹೊಡಿತಾರಲ್ಲ ಹಂಗ್ ಬರತ್ ಮಳೆ. ಟಪಕ್ ಅಂತ ನಿಂತ್ರೆ ಬಿಸ್ಲು ಹಂಗೆ ಬರುತ್ತೆ. ಸೊ ಎಲ್ಲಾರ್ದು ಕಂಟಿನ್ಯೂಟಿ ಕಾಸ್ಟ್ಯೂಮ್ ನಮ್ ಸಿನಿಮಾದಲ್ಲಿ. ಸೊ ಮಳೆ ಬಂದಾಗ ಎಲ್ಲಾರು ಬಟ್ಟೆ ಒದ್ದೆ ಮಾಡ್ಕೊಳ್ತಾ ಇರೋ ತರ, ಗಾಳಿ ಮಳೆ ಆಮೇಲೆ ಎಲ್ಲ ಔಟ್ಡೋರ್ ಆಗಿರೋದ್ರಿಂದ ಸೊ ನಮ್ಗೆ ಯಾವ್ಯಾವಾಗ ಗ್ಯಾಪ್ ಯಾವ್ಯಾವಾಗ ಟೈಮ್ ಸಿಗತ್ತೆ ಅದ್ರಲ್ಲಿ ಶರವೇಗದಲ್ಲಿ ಶೂಟಿಂಗ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇತ್ತು. ಸೊ ಎಲ್ಲಾ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಖುಷಿಯಾಗಿ ಆ ವೆದರ್ ಆ ಗಲಾಟೆಯ ಓಡಾಟದಲ್ಲೂ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ, ಆಮೇಲೆ ಎಲ್ಲ ಪ್ರೊಫೆಷನಲ್ಸ್, ಪಕ್ಕಾ ಪ್ರೊಫೆಷನಲ್ಸ್ ಇವರೆಲ್ಲ. ಇವರೆಲ್ಲ ನೋಡಿ ನಾವು ಒಂದಷ್ಟು ಕಲ್ತ್ವಿ ಜೀವನದಲ್ಲಿ, ಓ ಹಿಂಗೆಲ್ಲ ಮಾಡ್ಬೇಕು ಕೆಲ್ಸ ಅಂತ. ಇವಾಗ ಅಡಿಗೆ ಕಲ್ತ್ವಿ. ಸೊ ಚೆನ್ನಾಗಾಯ್ತು ಶೂಟಿಂಗ್ ಇವರೆಲ್ಲರ ಸಹಕಾರದಿಂದ. ಮೇಡಮ್ ಅವ್ರಿಗೆ ಒಂದ್ ದಿವಸ ಅವ್ರು ಹೇಳ್ದಂಗೆ ಹುಷಾರ್ ಬೇರೆ ತಪ್ಪಿಟ್ಟಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ರೆಡಿ ಮಾಡಿಸಿ ಮತ್ತೆ ಶೂಟಿಂಗ್ ಕರ್ಕೊಂಡು ಹೋದ್ವಿ. ಸೊ ಇದಾಗಿದೆಯಾ ಪ್ರೋಸೆಸ್? ಆಫ್ ಮಾಡ್ಬಿಡದ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೆ ಕನ್ಫರ್ಮೇಶನ್ ಇದೇ ಗೊಜ್ಜು ಅವಲಕ್ಕಿ. ಹೌದಾ? ಇದೇ ಗೊಜ್ಜು ಅವಲಕ್ಕಿ. ಫೈನಲಿ ಗೊಜ್ಜು ಅವಲಕ್ಕಿ ರೆಡಿ. ಟೇಸ್ಟ್ ಕೈ ಬಿಸಿ ಆಗುತ್ತೆ ನಂಗೆ ಇದ್ರಲ್ಲಿ ಹಾಕ್ಕೊಂಡು. ಸ್ಪೂನ್ ಇದೆಯಲ್ಲ ತಗೊಳ್ಳಿ, ಅವ್ರಿಗೆ ಕೊಡಿ. ಫಸ್ಟ್ ಅವ್ರು ತಿಂದು ನೋಡೋಣ, ಅವ್ರು ಅಲ್ಲೇ ನಿಂತಿರ್ತಾರೆ. ಫಸ್ಟ್ ನೀವಿಬ್ರು ತಿಂದಾದ್ಮೇಲೆ ಆಮೇಲೆ ನಾನು ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ. ಬಿಸಿ ಇರುತ್ತಾ? ಇಲ್ಲ, ಅಷ್ಟೇನ್ ಬಿಸಿ ಇಲ್ಲ. ಆಫ್ ಮಾಡೋದು. ಬಿಸಿ ಇದೆಯಾ? ಚೆನ್ನಾಗಿದೆ, ಹಾಕಿ ನೋಡೋಣ. ಅಲ್ಲ ಕೈ ಹಿಂಗ ಅಲ್ಲಾಡ್ಸಿದ್ರೆ ನೆಕ್ಸ್ಟ್ ಲೆವೆಲ್ ಅಂತನಾ? ನೆಕ್ಸ್ಟ್ ಲೆವೆಲ್ ಸರ್. ಹಿಂಗೆ ತಿನ್ನಿ. ಅಲ್ಲ ಹಿಂಗ್ ಕೈಗೆ ಹಾಕಿ. ಇದು ಒಂಥರ ದೇವಸ್ಥಾನದ ಪ್ರಸಾದ ಪ್ರಸಾದ ತರ. ಬೃಂದಾವರ ಪ್ರಸಾದ. ಆಹಾ, ಚೆನ್ನಾಗಿದೆ ಮತ್ತೆ. ಸೂಪರ್. Do you like it? You don't like it? ಸೂಪರ್ ಆಗಿದೆ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರುನು ಫೈನಲಿ I love this dish. ಗೊಜ್ಜು ಅವಲಕ್ಕಿ. ಇದು ನಾಟಕ ಅಲ್ಲ, ಹಿಂಗೆಲ್ಲ ಹೊಡ್ಕೊಂಡಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಆಕ್ಚುಲಿ ಚೆನ್ನಾಗಿದೆ. And ತುಂಬಾ ಸಿಂಪಲ್ ಆಗಿರೋದ್ರಿಂದ ನನಗೆ ಈ ದೇವಸ್ಥಾನದ ಪ್ರಸಾದ ಕೊಡ್ತಾರೆ ಆ ಫೀಲ್ ಕೊಡ್ತಿದೆ. ಇದು ಸದ್ಯ ಸರ್ ಅಮ್ಮಂದು ಆಕ್ಚುಲಿ ರೆಸಿಪಿ. ನಾವು ಕ್ರೆಡಿಟ್ ಗೋಸ್ ಟು ಅಮ್ಮನ್ಗೆ. ಹೌದು. ಅವಳ ಹೆಸರೇನಂದ್ರೆ ಅಮ್ಮನ ಹೆಸರು? ಗೀತಾ. ಗೀತಾ. ಓಕೆ. ಗೀತಮ್ಮ ಅವರ ಗೊಜ್ಜು ಅವಲಕ್ಕಿ. ಗೊಜ್ಜು ಅವಲಕ್ಕಿ. ಗೀತಮ್ಮ ಅವರ ಗೊಜ್ಜು ಅವಲಕ್ಕಿ ಇವತ್ತು ನಾವು ಮಾಡಿರೋದು. And it's very tasty. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.